ಪ್ರೀತಿಯ ವೀಕ್ಷಕರೇ, ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ. ಕನ್ಯಾ ರಾಶಿಯವರಿಗೆ ಏನೇನು ಶುಭ ಫಲ ಇದೆ ಅಥವಾ ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು, ಯಾವ ಗ್ರಹದಿಂದ ನಿಮಗೆ ಆರ್ಥಿಕ ಲಾಭ ಇದೆ, ಯಾವ ಗ್ರಹದಿಂದ ವ್ಯಾವಹಾರಿಕ ನಷ್ಟ ಇದೆ, ಯಾವ ಗ್ರಹದಿಂದ ನಿಮ್ಮ ಸಂಸಾರಿಕ ಜೀವನದಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸೆಪ್ಟೆಂಬರ್ 6ನೇ ತಾರೀಕು ಶ್ರೀ ಸ್ವರ್ಣಗೌರಿ ಹಬ್ಬ ಬರ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 7ನೇ ತಾರೀಕು ಶ್ರೀ ವರಸಿದ್ಧಿ ವಿನಾಯಕನ ವೃತ ಬರ್ತಾ ಇದೆ. ಇನ್ನು 14ನೇ ತಾರೀಕು ಶ್ರೀ ಅನಂತ ಪದ್ಮನಾಭ ವೃತ ಬರ್ತಾ ಇದೆ. ಜೊತೆಗೆ ಗ್ರಹಗಳ ಪರಿವರ್ತನೆ ಯೋಗಗಳನ್ನ ನಾವು ನೋಡ್ಕೊಂಡು ಬರೋಣ. ಜನ್ಮದಲ್ಲಿ ರವಿ ಮತ್ತು ಕೇತು ಸ್ಥಿತನಾಗಿದ್ದಾರೆ. 2ರಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ. 6ನೇ ಭಾವದಲ್ಲಿ ಶನಿ ಪರಮಾತ್ಮರು ಸ್ಥಿತರಾಗಿದ್ದಾರೆ. ಜೊತೆಗೆ 7ಮ ಭಾವದಲ್ಲಿ ರಾಹು ಸ್ಥಿತನಾಗಿದ್ದಾನೆ. ಜೊತೆಗೆ 9ರಲ್ಲಿ ಗುರು ಸ್ಥಿತನಾಗಿದ್ದಾನೆ. 10ಮ ಭಾವದಲ್ಲಿ ಕುಜ ಸ್ಥಿತನಾಗಿದ್ದಾನೆ. 12ರಲ್ಲಿ ಬುಧ ಸ್ಥಿತನಾಗಿದ್ದಾನೆ. ಒಟ್ಟಾರೆಯಾಗಿ ನಾವು ಈ ಗ್ರಹಗಳ ಯೋಗವನ್ನ ಏನೇನು ಫಲವನ್ನ ಸಿಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. 10ಮ ಭಾವದಲ್ಲಿ ಕುಜನಿದ್ದರೆ ರಾಜಯೋಗ ಫಲವನ್ನು ಉಂಟಾಗ್ತದೆ ಅನ್ನುವಂಥದ್ದು. ನಂತರ ಭೂಮಿಗೆ ಕಾರಕನಾಗಿರ್ತಕ್ಕಂಥವನು ಕುಜ 10ಮ ಭಾವದಲ್ಲಿ ಇರೋದ್ರಿಂದ ಹಲವಾರು ರೀತಿಯಾಗಿ ನಿಮಗೆ ಅನುಕೂಲಗಳು ಮತ್ತು ಅವಕಾಶಗಳು ಸಿಗುವಂತದ್ದಾಗ್ತದೆ. ಅಥವಾ ಹೊಸದಾಗಿ ನೀವು ಏನಾದರೂ ಸರ್ಕಾರಿ ಉದ್ಯೋಗವನ್ನ ಹುಡುಕ್ತಾ ಇದ್ದಾರೆ, ಆ ಸರ್ಕಾರಿ ಉದ್ಯೋಗವನ್ನ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಜೊತೆಗೆ ಪೊಲೀಸು, ಮಿಲಿಟರಿ ಕಚೇರಿಗಳಿಗೂ ಕೂಡ ಮತ್ತು ಸೈನಿಕ ವರ್ಗ ದಳ ಕಚೇರಿಗೂ ಕೂಡ ಈ ಕುಜನೇ ಕಾರಕನಾಗಿರ್ತಾನೆ. ಅದರಲ್ಲೂ ಕೂಡ ನೀವು ಹೊಸ ಅವಕಾಶಗಳನ್ನು ಸಿಗುವಂತದ್ದು ಕೂಡ ಈ ಕುಜ ಮಾಡಿಕೊಡುವಂತದ್ದಾಗ್ತದೆ. ಇನ್ನ ಜನ್ಮದಲ್ಲಿ ಸೂರ್ಯನಿರೋದ್ರಿಂದ ಆತ್ಮಸ್ಥೈರ್ಯದಿಂದ ನಿಮ್ಮ ಆತ್ಮಸ್ಥೈರ್ಯನೇ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಜಯವನ್ನ ಉಂಟು ಮಾಡ್ತದೆ ಅನ್ನುವಂಥದ್ದು. ಇನ್ನ ಮಾತಾ ಪಿತೃಗಳಿಂದ ಧನಲಾಭ ಆಗುವಂಥದ್ದಾಗ್ತದೆ. ಮಾತಾಪಿತೃಗಳಿಂದ ಹೇಗೆ? ಮಾತೃವಿನ ಸ್ಥಿರಾಸ್ತಿ ಏನಾದರೂ ನಿಮಗೆ ಬರುವಂತದ್ದಾಗಿದ್ರೆ ಆ ಸ್ಥಿರಾಸ್ತಿ ಬರುವಂತದ್ದಾಗ್ತದೆ. ಪಿತೃವಿನ ಸ್ಥಿರಾಸ್ತಿ ಬರುವುದ ಏನಾದರೂ ಆಗಿದ್ರೆ ಆ ಸ್ಥಿರಾಸ್ತಿ ಬರುವಂತದ್ದಾಗ್ತದೆ. ಜೊತೆಗೆ 12ರಲ್ಲಿ ಬುಧನಿರುವುದರಿಂದ ಬುಧನು ಆ ಲಗ್ನಾಧಿಪತಿಯಾಗಿರ್ತಕ್ಕಂಥವನು ಬುಧ ನಷ್ಟ ಭಾವದಲ್ಲಿ ಹೋದಾಗ ಅನೇಕ ರೀತಿಯಾಗಿ ನಷ್ಟಗಳನ್ನ ಅನುಭವಿಸ್ತೀರಾ ಅಂತ. ಆರ್ಥಿಕ ಹಿನ್ನಡೆ ಆಗಬಹುದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಬಹುದು. ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗಳು ಓದ್ತಾ ಇಲ್ಲ ಸ್ವಾಮಿ, ಅದಕ್ಕೆ ಏನ್ ಮಾಡಬೇಕು? ನನ್ನ ಮಗನಿಗೆ ಓದಿದ್ರೂ ಕೂಡ ಜ್ಞಾಪಕ ಶಕ್ತಿ ಅತ್ಯಂತ ಕಡಿಮೆ ಆಗ್ತಾ ಇದೆ. ನನ್ನ ಮಗಳು ಓದ್ತಾ ಇದ್ದಾಳೆ, ಆದ್ರೂ ಕೂಡ ಜ್ಞಾಪಕ ಶಕ್ತಿ ಇಲ್ಲ. ಏನ್ ಮಾಡೋದು ಇದಕ್ಕೆ ಅಂತಂದ್ರೆ ಗಣಪತಿ ಪೂಜೆ ಮಾಡಿ, ಗಣಪತಿ ಆರಾಧನೆಯನ್ನು ಮಾಡಿ, ಬುಧಗ್ರಹನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಬುಧಗ್ರಹನೇ ಬುದ್ಧಿಗೆ ಕಾರಕನಾಗಿರ್ತಾನೆ. ಆದ್ರಿಂದ ಈ ಬುಧಗ್ರಹನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತುಂಬಾ ಬುದ್ಧಿಗೆ, ಶಕ್ತಿಗೆ ಕಾರಕನಾಗಿರ್ತಾನೆ. ಉತ್ತಮವಾಗಿರ್ತಕ್ಕಂಥ ಸದ್ಬುದ್ಧಿಗಳನ್ನ ಕೊಡುವಂಥವನು ಬುಧ ಕೊಡುತ್ತಾನೆ ಅನ್ನುವಂಥದ್ದು. ಇನ್ನ ಹೈನುಗಾರಿಕೆಯಿಂದ ವ್ಯವಹಾರದಲ್ಲಿ ಲಾಭವನ್ನು ಗಳಿಸ್ತೀರಾ. ಹೈನುಗಾರಿಕೆಯಲ್ಲಿ ನಿಮ್ಗೇನಾದ್ರೂ ನಷ್ಟ ಆಗೋಲ್ಲ. ಜೊತೆಗೆ ಮೀನುಗಾರಿಕೆಯಲ್ಲಿ ವ್ಯವಹಾರದಲ್ಲಿ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಇನ್ನ 2ರಲ್ಲಿ ಶುಕ್ರನ ಇರುವುದರಿಂದ ವಿದ್ಯಾವಂತನು ಧನಾವಂತನು ಆಗ್ತಾನೆ.
ಜೊತೆಗೆ ಧನ ಲಾಭ ಆಗುತ್ತೆ, ಆರ್ಥಿಕ ಲಾಭ ಆಗುತ್ತೆ. ಕುಟುಂಬಾಧಿಪತಿಯಾಗಿರ್ತಕ್ಕಂಥವನು, ಧನಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಸ್ವಕ್ಷೇತ್ರದಲ್ಲೇ ಇರುವುದರಿಂದ ಅನೇಕ ರೀತಿಯಾಗಿ ಕೌಟುಂಬಿಕ ಜೀವನದಲ್ಲಿ ಚೆನ್ನಾಗಿರ್ತೀರಾ ಅನ್ನುವಂಥದ್ದು. ನಿಮ್ಮ ಕುಟುಂಬದ ಜೀವನದಲ್ಲಿ ಉತ್ತಮ ಸಂಸಾರಿಕ ಜೀವನದಲ್ಲೂ ಕೂಡ ಉತ್ತಮವಾಗಿರುತ್ತೆ ಅನ್ನುವಂಥದ್ದು. ಇನ್ನ 6ನೇ ಮನೆಯಲ್ಲಿ ಶನಿ ಇರುವುದರಿಂದ ಒಂದು ವೇಳೆ ಕನ್ಯಾ ರಾಶಿಯವರಿಗೆ ಶನಿ ದಶೆ ನಡೀತಾ ಇದ್ರೆ ಅಲ್ಲಿ ಅಲ್ಪ ಫಲಗಳನ್ನು ನೀವು ಕಾಣ್ತೀರಾ ಅಂತ. ಒಂದು ವೇಳೆ ಶನಿ ದಶೆ ನಡೀತಾ ಇಲ್ಲ ಅಂತಂದ್ರೆ, ಬೇರೆ ದಶೆ ನಡೀತಾ ಇದ್ರೆ ಗುರು ದಶೆ ನಡೀತಾ ಇದೆ ಅಂತ ತಿಳ್ಕೋಣ. ಆ ಗುರುವಿಗೂ ಶನಿಗೂ ಸಮತ್ವ, ಆದ್ರಿಂದ ಮಧ್ಯಮ ಫಲಗಳನ್ನು ಕೊಡುವಂಥದ್ದಾಗ್ತದೆ. ಇನ್ನು 9ರಲ್ಲಿ ಗುರು ಇರುವುದರಿಂದ ಪಿತೃ ಸೌಖ್ಯ ಚೆನ್ನಾಗಿರುತ್ತೆ. ತಂದೆ ತಾಯಿ ಬಂಧು ಮಿತ್ರರಿಂದ ಅನೇಕ ರೀತಿಯಾಗಿ ಸಕಲ ಸನ್ಮಂಗಳವನ್ನು ಉಂಟಾಗ್ತದೆ ಅನ್ನುವಂಥದ್ದು. ಹಾಗೂ ಪಿತೃ ದೀರ್ಘ ಆಯುಷ್ಯವಂತರಾಗ್ತಾರೆ. ಗುರುದಶೆಯಲ್ಲಿ ಅಖಂಡವಾಗಿ ಯೋಗಿಸುತ್ತದೆ ಅಂತ. ಅಖಂಡವಾಗಿ ಅಂತಂದ್ರೆ ಗುರುದಶೆ ಏನಾದರೂ ನಿಮಗೆ ನಡೀತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಉತ್ತಮ ಫಲವನ್ನ ಸಿಗ್ತದೆ. ಪಿತೃವಿನಿಂದ ಪಿತೃಗೆ ಆರೋಗ್ಯ ಸುಖವನ್ನು ಕೊಡುವಂತದ್ದಾಗ್ತದೆ. ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖವನ್ನು ಕೊಡುವಂತದ್ದಾಗ್ತದೆ ಅನ್ನುವಂಥದ್ದು. ಇನ್ನ 7ಮ ಭಾವದಲ್ಲಿ ರಾಹು ಇರುವುದರಿಂದ, ಸಪ್ತಮದಲ್ಲಿ ರಾಹು ಇರುವುದರಿಂದ ಶಾರೀರಿಕ ಪೀಡೆ ಜೊತೆಗೆ ಕಳತ್ರ ಸ್ಥಾನದಲ್ಲಿ ಸ್ವಲ್ಪ ಕಂಟಕವನ್ನು ಕೊಡುವಂತದ್ದಾಗ್ತದೆ. ಜೊತೆಗೆ ರೋಗ ಬಾಧೆ ಇರುತ್ತೆ. ಸದಾ ಯಾವಾಗಲೂ ರೋಗದಿಂದ ಬಳಲುವಂಥವರು ಈ ಕನ್ಯಾ ರಾಶಿಯವರಾಗಿರ್ತಾರೆ. ಆದ್ರಿಂದ ಆರೋಗ್ಯದ ಕಡೆಗೆ ಬಹಳ ಎಚ್ಚರಿಕೆಯನ್ನು ಕೊಡಿ ಎನ್ನುವಂಥದ್ದು. ಇನ್ನು ಬುಧ ರಾಹುವಿನಿಂದ ಅಲ್ಪ ಧನಹಾನಿ ಆಗುವಂತಹದ್ದು ಇಲ್ಲಿ ಸೂಚಿಸ್ತಾ ಇದೆ. ಅದರಿಂದ ಬುಧ ಮತ್ತು ರಾಹುವಿನ ಜಪವನ್ನ ಮಾಡ್ಕೊಳ್ಳಿ, ಬುಧ ರಾಹುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರವನ್ನ ಮಾಡಿ ಉತ್ತಮ ಫಲವನ್ನ ತಾವು ಕಾಣ್ತೀರಾ ಅಂತ. ನಾವು ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ 60% ಒಳಿತನ್ನ ಆಗ್ತದೆ ಅನ್ನುವಂಥದ್ದು. 60% ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಇನ್ನ 40% ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗ್ಬೋದು, ಅಥವಾ ಆರ್ಥಿಕ ಇನ್ನೊಬ್ಬರಿಗೆ ಕೊಡುವಂತದ್ದಾಗಿರ್ಬೋದು, ಅಥವಾ ಸಾಲ ಕೊಟ್ಟಿರೋರು ಕೊಡದೇ ಇರಬಹುದು, ಅಥವಾ ಹೊಸ ಸಾಲವನ್ನು ಕೊಟ್ಟಿರೋರು ಕೊಡದೇ ಇರಬಹುದು, ನಾಳೆ ಕೊಡ್ತೀನಿ ಅನ್ನುವಂಥವ್ರು ಇನ್ನು ಮುಂದಕ್ಕೆ ಹಾಕುವಂಥದ್ದು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಅದರಿಂದನೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.